ತೊಕ್ಕೊಟ್ಟು ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೇ ಫೆಬ್ರವರಿ 1ರಿಂದ 6ರ ತನಕ ಹಾಗೂ ಫೆಬ್ರವರಿ 7 ಮತ್ತು 8ರಂದು ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ ತಿಳಿಸಿದರು. ಬುಧವಾರ ಕ್ಷೇತ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ 1ರಂದು ಕಲ್ಲಾಪು ಶ್ರೀ ನಾಗನಕಟ್ಟೆಯಿಂದ ಸಂಜೆ 4:15 ಗಂಟೆಗೆ ಶ್ರೀ ಕ್ಷೇತ್ರಕ್ಕೆ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಸಾಂಸ್ಕೃತಿಕ ಹಾಗೂ 7 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 2ರಂದು ಶ್ರೀ ಕ್ಷೇತ್ರದಲ್ಲಿ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ಉಪಸ್ಥಿತಿಯಲ್ಲಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಫೆಬ್ರವರಿ 3ರಂದು ಕಟೀಲು ಕ್ಷೇತ್ರದ ಅರ್ಚಕ ಹರಿನಾರಾಯಣ ಅಸ್ತ್ರನ್ನ ಉದ್ಘಾಟಿಸಲಿದ್ದಾರೆ. ಶಾಸಕ ರಾಜೇಶ್ ನಾಯಕ ಉಳ್ಳಿಪಾಡಿಗುತ್ತು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಇನ್ನು ಫೆಬ್ರವರಿ 4ರಂದು ಕಟೀಲು ಕ್ಷೇತ್ರದ ಅನಂತ ಪದ್ಮನಾಭ ಅಸ್ತ್ರನ್ನ ಉದ್ಘಾಟಿಸಲಿದ್ದು ಆಡಳಿತ ಮುಕ್ತೇಸರ ಶರಾವು ರಾಘವೇಂದ್ರ ಶಾಸ್ತ್ರಿ ಉದ್ಘಾಟಿಸಲಿದ್ದಾರೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಲಿದ್ದು ಫೆಬ್ರವರಿ 6ರಂದು ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪ್ರತಿದಿನ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಶಾಸಕರು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಕ್ಷೇತ್ರದ ಆಡಳಿತ ಮುಕ್ತೇಸರ ಎಜೆ ಶೇಖರ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಅತ್ತಾವರ, ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್, ಪ್ರಚಾರ ಸಮಿತಿ ಅಧ್ಯಕ್ಷ ಜಗದೀಶ್ ಆಚಾರ್ಯ, ಸೇವಾ ಸಮಿತಿ ಅಧ್ಯಕ್ಷ ದಿನೇಶ್ ರೈಕಳ್ಳಿಗೆ, ಗಣೇಶ್ ಕಾಪಿಕಾಡು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಂಗಳೂರಿಂದ ಸರವ ನಾಗನಪತಿ ದೇವಸ್ಥಾನದಿಂದ ಸರಿಸುಮಾರು 3:30 ಗಂಟೆಗೆ ಅಲ್ಲಿಂದ ಪ್ರಾರಂಭ ಆಗಿದೆ. ನಮ್ಮ ತೊಕ್ಕೊಟ್ಟಲ್ಲಿ ನಾಗಬ್ರಹ್ಮಸ್ಥಾನದಿಂದ 5 ಗಂಟೆಗೆ ಹೊರಡುವ ಬಗ್ಗೆ ಈಗ ತೀರ್ಮಾನವನ್ನು ಮಾಡಿ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಸರಿಸುಮಾರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ಜಾಥದೊಂದಿಗೆ ಹೊರೆಕಾಣಿಕೆಯನ್ನು ತರುವ ಬಗ್ಗೆ ಈಗಾಗಲೇ ಸಂಘ ಸಂಸ್ಥೆಗಳು ಭಾರಿ ಉತ್ಸುಕರಿಂದ ಸಭೆಯನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿದ್ದಾರೆ. 1 ತಾರೀಕಿಗೆ ಸಂಜೆ ಅಲ್ಲಿಂದ ಮೆರವಣಿಗೆ ಬಂದ ನಂತರ ಮುಂದಿನ ದಿನಗಳಲ್ಲಿ 1ನೇ ತಾರೀಕಿಂದ 6ನೇ ತಾರೀಕು ತನಕ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯದೊಂದಿಗೆ, ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮದೊಂದಿಗೆ ನಮ್ಮ ನೀಲೇಶ್ವರ ಕುಂಟಾರು ರವೀಶ್ ತಂತ್ರಿಯವರ ಮುಖೇನ ಅವರ ಮಾರ್ಗದರ್ಶನದಲ್ಲಿ, ಅವರ ಪೌರೋಹಿತ್ಯದಲ್ಲಿ ಅವರು ಈ ದೇವಸ್ಥಾನದ ತಂತ್ರಿವರಿಯರಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ 1ರಿಂದ 6ನೇ ತಾರೀಕು ತನಕ ನಡೆಯಲಿದೆ. ಅವರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿದೆ. 1ನೇ ತಾರೀಕು ಹೊರೆಕಾಣಿಕೆ ತೀರ್ಮಾನ ಬಂದ ನಂತರ ಪ್ರತಿನಿತ್ಯ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆ, ರಾತ್ರಿ ಪ್ರಸಾದದ ವ್ಯವಸ್ಥೆ ನಿರಂತರವಾಗಿ ಈ ಒಂದು ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗೆ ಬೇಕಾದಂತ ವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಾರ್ಯಕರ್ತರ ಜೋಡಣೆ ಜೊತೆಗೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದುಗಡೆ ವೇದಿಕೆ, ಅದಕ್ಕೆ ಬೇಕಾದಂತಹ ಸುಸಜ್ಜಿತ ವಾತಾವರಣ ಇರುವಂತಹ ಸಭಾಂಗಣದ ವ್ಯವಸ್ಥೆ, ಬೇಕಾದಂತಹ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸ್ಥಳೀಯ ಜನರು ಕೂಡ ಇದಕ್ಕೆ ಸಹಕಾರವನ್ನು ಮತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರಣದಿಂದ ಯಾವುದೇ ರೀತಿಯ ಒತ್ತಡಗಳು ಬಾರದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಊರಿನ ಊರಿನ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಸಭೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿದೆ. 1ನೇ ತಾರೀಕಿಗೆ ನಮ್ಮ ಊರಿನ ಎಲ್ಲ ಹಿರಿಯರ, ವಿಶೇಷವಾಗಿ ನಮ್ಮೆಲ್ಲರ ಹಿರಿಯರ ಮೂಲೆಯನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ದೈವಸ್ಥಾನಗಳ ವಿವಿಧ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಉಗ್ರಾಣ ಮುಹೂರ್ತಕ್ಕೆ ಚಾಲನೆಯನ್ನು ಬೆಳಿಗ್ಗೆ 9 ಗಂಟೆಗೆ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೊಟ್ಟಿದ್ದಾರೆ. ಮಧ್ಯಾಹ್ನ ನಂತರ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಕೂಡ ಸುಂದರವುಳ್ಳಾಲ್ ಆಡಳಿತ ಮುಖ್ಯಸ್ಥರು, ಮಂಗರಾಯ ದೇವಸ್ಥಾನದ ಮುಖ್ಯಸ್ಥರು, ಅವರು ಬಾಬು ಸಾಕ್ಷಿ ಇರ್ಬೋದು, ಇನ್ನಿತರ ಬೇರೆ ಬೇರೆ ದೇವಸ್ಥಾನದ ಪ್ರಮುಖರಿರ್ಬೋದು ಮತ್ತು ದೇವಸ್ಥಾನದ ಜಾತಿ ಪ್ರಮುಖರು ಎಲ್ಲರೂ ಕೂಡ ಆ ದಿವಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಹೊರೆಕಾಣಿಕೆ ಮೆರವಣಿಗೆಯನ್ನು ಅದ್ದೂರಿಯಿಂದ ಸದ್ಯಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ನಂತರ ಮರುದಿವಸ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನಕ್ಕೆ ಪ್ರಾರಂಭದ ದಿನಗಳಲ್ಲಿ ಶಿಲಾನ್ಯಾಸ, ಈ ದೇವಸ್ಥಾನಕ್ಕೆ ಮೊದಲ ಒಂದು ಶಿಲಾನ್ಯಾಸ ಮಾಡಿ ಒಂದು ಈ ದೇವಸ್ಥಾನಕ್ಕೆ ಹೊಸ ಚೈತನ್ಯವನ್ನ ಕೊಟ್ಟಂತ ಸನ್ಮಾನ್ಯ
ಡಾಕ್ಟರ್ ಶ್ರೀ ಬಿ ಭೀಮೇಶ್ವರ ಜೋಶಿ ಅವರು ಧರ್ಮದರ್ಶಿಗಳು, ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತೆ ಬ್ರಹ್ಮಕಲಶೋತ್ಸವದ ಈ ಒಂದು ಸುದಿನ ಬಂದಿದೆ. ಈಗಾಗಲೇ ಪ್ರಶ್ನಾ ಚಿಂತನೆ ಪ್ರಕಾರ ಈ ಭದ್ರಕಾಳಿಯ ದೇವರ ಪ್ರತಿಷ್ಠೆ ಆಗಬೇಕು. ಆ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಭದ್ರಕಾಳಿ ಕೂಡ ನೆಲೆಯೂರಿ ನಿಂತು ನಮ್ಗೆಲ್ಲ ಅನುಗ್ರಹ ಮಾಡಬೇಕೆನ್ನುವ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಕಾರಣ ಆ ನಿರ್ಮಾಣದ ಕಾರ್ಯ ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿದೆ. ಮತ್ತು ದೇವಸ್ಥಾನದ ಯಾವುದೆಲ್ಲ ಕೆಲಸ ಕಾರ್ಯವನ್ನು ಮಾಡಬೇಕು, ಹೆಚ್ಚಿನಂಶ ಇತಿಹಾಸದಲ್ಲಿ ಬರೆದಿರುವ ರೀತಿಯಲ್ಲಿ 90 ಭಾಗ ಈಗಾಗಲೇ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಯನ್ನ 2-3 ದಿನದಲ್ಲಿ ಇರುವ ಸಂದರ್ಭದಲ್ಲಿ ಮಾಡಿ ಆಗಿದೆ. ನಮ್ಮ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನವರ ಸಹಕಾರ ಮತ್ತು ಇದಕ್ಕೆ ಬೇಕಾದಂತಹ ಭೂಮಿಯ ವ್ಯವಸ್ಥೆ ನಾಡಿದ್ದು ಬ್ರಹ್ಮಕಲಶೋತ್ಸವ ಮಾಡಬೇಕಿದ್ರೆ ಹಿಂದೆ ಮಾಡಿದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಬರುವ ನಿರೀಕ್ಷೆಯನ್ನ ಹೊಂದಿದ್ದೇವೆ. ಈಗಾಗಲೇ ಒಂದು ಸಭೆ ಮಾಡಬೇಕಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಬ್ರಹ್ಮಕಲಶೋತ್ಸವಕ್ಕೆ ಪೂರಕವಾಗಿ ಹೊರಕಾಣಿಕೆಯ ಒಂದು ಕಾರ್ಯದಲ್ಲಿ ಒಂದು ಸಭೆಯನ್ನ ಮಾಡಿದ್ದೇವೆ. ಈಗಾಗಲೇ ತಲಪಾಡಿ, ಹಸೆಗೋಡೆ ಅಥವಾ ತೊಕ್ಕೋಟುಳ್ಳ ಅಥವಾ ಮಂಗೂರು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಶರವ ಮಾಗಣಪತಿ ದೇವಸ್ಥಾನ ರಾಘವೇಂದ್ರ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಮನೋಪ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಅಲ್ಲಿಂದ ಹೊರೆಕಾಣಿಕೆಯ ದಿಬ್ಬಣ ಮೆರವಣಿಗೆ ಬರಬೇಕೆನ್ನುವ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಯಿತು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಂದ ಮಂಗಳೂರಿಂದ ಕೂಡ ಸಹಕಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಸಭೆ ಆಗಿದೆ. ಅವರು ಇವತ್ತು ಇಲ್ಲಿಗೆ ಕೂಡ ಸಭೆಯನ್ನ ಮಾಡಲಿಕ್ಕೆ ಬರುವುದರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ನೆರೆಯ ಮಂಗಳೂರು ಸುತ್ತಮುತ್ತ ಎಲ್ಲ ಪ್ರದೇಶದಿಂದ ಅತ್ಯಂತ ದೊಡ್ಡ ಒಂದು ಸಹಕಾರವನ್ನ ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ಸನ್ಮಾನ್ಯ ಎ.ಜೆ. ಶೇಖರ್ ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತನ್ನು ಕೊಡುವುದರ ಮುಖಾಂತರ ಇಲ್ಲಿ ಬರುವಂತಹ ಭಕ್ತರಿಗೆ ಒಳ್ಳೆಯ ರೀತಿಯ ಪೂಜೆ ಪುರಸ್ಕಾರ ಮತ್ತು ಪ್ರಸಾದ ಸ್ವೀಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಈ ದೇವಸ್ಥಾನ ಆಸುಪಾಸಿನಲ್ಲದೆ ಬೇರೆ ಪ್ರದೇಶದಲ್ಲಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನದ ಭಕ್ತರಿದ್ದಾರೆ. ಆ ಭಕ್ತರ ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪ್ರಾರಂಭದಲ್ಲಿ ಅತ್ಯಂತ ಕಷ್ಟದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಸಹಕಾರದಿಂದ ಮಾಡಿದ್ರು ಕೂಡ ನಂತರದ ದಿನಗಳಲ್ಲಿ ಈ ದೇವರ ಕಾರಣಿಕ ಮತ್ತು ದೇವರ ಅನುಗ್ರಹದಿಂದ ಸಾಕಷ್ಟು ಇಲ್ಲಿ ಬಂದು ಬೇಡಿಕೊಂಡ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಿದೆ. ಅವರ ಜೀವನದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಈ ಸುತ್ತಮುತ್ತ ಇರುವ ಎಲ್ಲ ಜನರ ಭಾವನೆಗಳಿಗೆ ಬದುಕಿಗೆ ಈ ದೇವರು ಆಸರೆಯಾಗಿ ನಿಂತಿರುವ ಕಾರಣ ಇವತ್ತು ಎಲ್ಲರೂ ಕೂಡ ಈ ದೇವಸ್ಥಾನದ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಟು ನಿತ್ಯ ನಿರಂತರ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿಯ ಪೂಜೆ ಪುರಸ್ಕಾರಗಳಿಗೆ ವಿಶೇಷವಾಗಿ ತಮ್ಮದೇ ಆದ ಕೊಡುಗೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮುಂದೆ ಬರುವಂತದ್ದನ್ನು ಕೂಡ ನೋಡಿದ್ರೆ ಈ ದೇವರ ಅನುಗ್ರಹ ಎಲ್ರಿಗೂ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜನಸಂದಣಿ ಬರುವಂತದ್ದು, ಭಕ್ತರ ಸಮೂಹ ಬರುವಂತದ್ದು ಇದನ್ನ ನೋಡ್ತಾ ಇದ್ದೇವೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿ ಕೂಡ ಧಾರ್ಮಿಕ ಕೆಲಸ ಕಾರ್ಯ ಆದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂತದ್ದು, ಎಲ್ಲಿ ಕೂಡ ಆದ್ರೆ ನಿತ್ಯ ನಿರಂತರ ಭಜನಾ ಕಾರ್ಯಕ್ರಮವನ್ನ ಕೊಡುವಂತದ್ದು, ಚಂಡೆಯ ಸೇವೆಯನ್ನ ಕೊಡುವಂತದ್ದು, ಬೇರೆ ಬೇರೆ ರೀತಿಯ ಧಾರ್ಮಿಕ ಕೆಲಸಕ್ಕೆ ಕೂಡ ಸಹಕಾರವನ್ನ ಕೊಡುವುದರ ಮುಖಾಂತರ ಈ ದೇವಸ್ಥಾನದ ದೇವರು ಉಮಾಮಹೇಶ್ವರಿ ದೇವರು ಎಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಬೇರೆ ಬೇರೆ ಘಟನೆಗಳ ಮುಖಾಂತರ ಜರ್ಜರಿತರಾಗಿದ್ದಂತ ಈ ಒಂದು ಪ್ರದೇಶದಲ್ಲಿ ಈ ಊರಿನ ಎಲ್ಲರ ಪ್ರಮುಖರ ಒಂದು ಮಾರ್ಗದರ್ಶನದಂತೆ ಪ್ರಶ್ನಾ ಚಿಂತನೆಯಲ್ಲಿ ಬಂದ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ದೇವಸ್ಥಾನದ ಕುರುಹುಗಳಿದ್ದ ಕಾರಣ, ನಿರ್ಜೀವ ವ್ಯವಸ್ಥೆಯಲ್ಲಿದ್ದ ಕಾರಣ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎನ್ನುವ ಒಂದು ಪ್ರಶ್ನಾ ಚಿಂತನೆಯಲ್ಲಿ ಬಂದ ಕಾರಣ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು. ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಊರಿನ ಮತ್ತು ಅನೇಕ ಹೊರದ ಪ್ರದೇಶದಲ್ಲಿರುವಂತಹ ಅನೇಕ ದಾನಿಗಳ ಮತ್ತು ಭಕ್ತರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಅತ್ಯಂತ
ಒಳ್ಳೆಯ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇವಸ್ಥಾನದ ಪ್ರತಿಷ್ಠೆಯನ್ನ ಬ್ರಹ್ಮಕಲಶೋತ್ಸವನ್ನ 2011ಕ್ಕೆ ಮಾಡಿ ಇವತ್ತು ಸರಿಸುಮಾರು 14 ವರ್ಷ ಆಗಿದೆ. 2011ಕ್ಕೆ ಈ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಗ್ಬೇಕಿದ್ರೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರ ಪರಿಶ್ರಮದ ಕಾರಣಕ್ಕೋಸ್ಕರ ಈ ದೇವಸ್ಥಾನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಲೋಕಾರ್ಪಣೆ ಆಗುವುದರ ಮುಖಾಂತರ ಈ ದೇವರ ಅನುಗ್ರಹ ಸಿಕ್ಕಿದೆ. ಉಮಾಮಹೇಶ್ವರಿ ದೇವರ ನಿರಂತರ ಒಂದು ಪ್ರಾರ್ಥನೆಯ ಮುಖಾಂತರ ಈ 14 ವರ್ಷಗಳ ಕಾಲ ಈ ದೇವಸ್ಥಾನ ನಮ್ಮ ಜಿಲ್ಲೆ ಹೊರ ಜಿಲ್ಲೆಗೆ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ.